ನನ್ನೆಲ್ಲ 5ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳ, ಹಿಂದಿನ ತರಗತಿಯಲ್ಲಿ ನಾವು ಗದ್ಯ ಭಾಗ 5 ಪಂಜರ ಶಾಲೆಯನ್ನು ಮುಗಿಸಿದ್ವಿ, ಹೌದಲ್ವಾ ಮಕ್ಕಳ? ಸೊ ಎಲ್ಲರೂ ಆ ಲೆಸನ್ ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀರಾ ಅಲ್ವಾ? ಸೊ ಹಾಗಾದರೆ ಇವತ್ತು ನಾವು ನೆಕ್ಸ್ಟ್ ಲೆಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ ಆಫ್ ಯು ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಕಮ್ ಟು ಪೇಜ್ ನಂಬರ್ 40. ಗದ್ಯ ಭಾಗ 6 ನಾನು ಮತ್ತು ಹುಂಚಿ ಮರ, GS 12 ಮಠ. ಫಸ್ಟು ಲೇಖಕರ ಪರಿಚಯಕ್ಕೆ ಬನ್ನಿ. ಕೃತಿಕಾರರ ಪರಿಚಯ: ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ. ಅವರು 1940 ಮಾರ್ಚ್ 13ರಂದು ಹುಬ್ಬಳ್ಳಿಯಲ್ಲಿ ಜನಿಸಿದರು. ತಂದೆ ಹುಚ್ಚಯ್ಯ, ತಾಯಿ ಅನ್ನಪೂರ್ಣಮ್ಮ. 1963ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಪದವಿ ಪಡೆದರು. ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ್ವರ ಕಲೆ, ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಕವನ, ಕತೆ, ನಾಟಕ, ಕಾದಂಬರಿ, ವಿಡಂಬನೆ, ವಿನೋದ, ಸಂಪಾದನೆ, ವ್ಯಕ್ತಿಚಿತ್ರಣ ಇತ್ಯಾದಿ 80 ಪುಸ್ತಕಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಸೋಮು ಸಾಕ್ಷಾತ್ಕಾರ, ಪಂಚಾರತಿ, ಮಹಾತಪಸ್ವಿ, ಬಂಡೆದ್ದ ಬಾರುಕೋಲು, ಹೋಳಿ ಮುಂತಾದ ಕೃತಿಗಳು ಸೇರಿವೆ. ಮಹಾತಪಸ್ವಿ, ಹೋಳಿ ಮುಂತಾದ ಕೃತಿಗಳು ಚಲನಚಿತ್ರಗಳಾಗಿ ಪ್ರಸಿದ್ಧಿ ಪಡೆದಿವೆ. ಪ್ರಸ್ತುತ ಕಥೆಯನ್ನು ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಎಂಬ ಸಣ್ಣ ಕಥೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ನಾನು ಮತ್ತು ಹುಂಚಿ ಮರ ಈ ಒಂದು ಗದ್ಯಭಾಗದ ಲೇಖಕರು ಯಾರು? ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ. ಏನಂತ ಕರೀತಾರೆ ಇವ್ರನ್ನ? GH 12 ಮಠ ಅಂತ ಕರೀತಾರೆ. ಸೊ ಇವರ ಪೂರ್ತಿ ಹೆಸರು ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ. ಇವರು ಎಷ್ಟರಲ್ಲಿ ಜನಿಸ್ತಾರಪ್ಪ ಅಂದರೆ 1940 ಮಾರ್ಚ್ 13ರಂದು. ಎಲ್ಲಿ ಜನಿಸಿದ್ರು? ಹುಬ್ಬಳ್ಳಿಯಲ್ಲಿ. ಇವರ ತಂದೆ ಹೆಸರು ಹುಚ್ಚಯ್ಯ, ತಾಯಿ ಹೆಸರು ಅನ್ನಪೂರ್ಣಮ್ಮ. ಇವರು 1963ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಪಡಿತಾರೆ. ಎಷ್ಟರಲ್ಲಿ? 1963ರಲ್ಲಿ. ನೆಕ್ಸ್ಟು ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ್ವರ ಕಲೆ, ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾರೆ. ಇವರು 80ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಸೊ 80ಕ್ಕೂ ಹೆಚ್ಚು ಪುಸ್ತಕಗಳಲ್ಲಿ ಬರೆದಿರುವಂತಹ ಮಹಾತಪಸ್ವಿ ಮತ್ತು ಹೋಳಿ ಎಂಬ ಕೃತಿಗಳು ಚಲನಚಿತ್ರಗಳಾಗಿ ಕೂಡ ಬಂದಿದೆ. ಸೊ ಈ ನಾನು ಮತ್ತು ಹುಂಚಿ ಮರ ಈ ಒಂದು ಗದ್ಯ ಭಾಗವನ್ನು ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಅನ್ನೋ ಒಂದು ಕಥೆಯಿಂದ ಆಯ್ದುಕೊಂಡಿದೆ. ಸೊ ನಾನು ಮತ್ತು ಹುಂಚಿ ಮರ ಗದ್ಯ ಭಾಗದ ಲೇಖಕರ ಹೆಸರೇನು? ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ. ಇವರು ಜನಿಸಿರೋದು ಎಷ್ಟರಲ್ಲಿ? 1940 ಮಾರ್ಚ್ 13ರಲ್ಲಿ. ಇವರ ತಂದೆ ಹೆಸರು ಹುಚ್ಚಯ್ಯ, ತಾಯಿ ಹೆಸರು ಅನ್ನಪೂರ್ಣಮ್ಮ. ಇವರು ಎಲ್ಲಿ ಜನಿಸಿರ್ತಾರೆ? ಹುಬ್ಬಳ್ಳಿಯಲ್ಲಿ. ಸೊ ಇದಿಷ್ಟು ಕೃತಿಕಾರರ ಪರಿಚಯ. ಕಮ್ ಟು ಲೆಸನ್ನ ಒಂದ್ಸಲ ಓದ್ತೀನಿ, ಕೇಳಿಸ್ಕೊಳ್ಳಿ. ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ. ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ, ಹುಂಚಿ ಹೂವು. ನೆಲದ ತುಂಬ ಹಳದಿಯ ಹುಂಚಿ ಹೂವುಗಳ ರಾಶಿ ರಾಶಿ. ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು. ಅದೆಂದರೆ ಹುಂಚಿ ಹೂವು ತಿನ್ನುವುದು. ಎಳೆಯ ಹಲ್ಲುಗಳಿಂದ ಹುಂಚಿ ಹೂವುಗಳನ್ನು ಬಕಬಕ ತಿನ್ನುವ ಬಕಪಕ್ಷಿ ನಾನಾಗಿದ್ದೆ. ಜುಮ್ ಎಂದಾಗಲೇ ಹಲ್ಲು ಚಳಿತಿದ್ದು ಗೊತ್ತಾಗುತ್ತಿತ್ತು. ನನ್ನ ಬಾಯಲ್ಲಿ ನೀರೂರಿತು. ಮೆಲ್ಲನೆ ಬಗ್ಗಿ 5-6 ಹುಂಚಿ ಹೂವುಗಳನ್ನು ಆರಿಸಿಕೊಂಡು ತಿನ್ನುವ ಆಸೆ ಮೂಡಿತು. ಆದರೆ ನಾನೀಗ ಪುಟ್ಟ ಹುಡುಗನಲ್ಲ, ದೊಡ್ಡ ಪಗಾರದವ. ಪ್ಯಾಂಟು, ಬೂಟು ಇಂಥ ಕಾಲದಲ್ಲಿ ಅದು ರಸ್ತೆಯಲ್ಲಿ ನಿಂತು ನಾನು ಹುಂಚಿ ಹೂವು ಆರಿಸಿದರೆ ಜನ ಏನೆಂದಾರು? ಅದನ್ನು ಅಲ್ಲೇ ಬಿಟ್ಟೆ. ಬೂಟು ಕಟ್ ಊರುತ್ತಾ ಮುಂದೆ ಸಾಗಿಬಿಟ್ಟೆ. ಮುಂದೆ 1 ವಾರದ ಅನಂತರ ಅದೇ ಹುಣಸೆ ಮರದ ಕೆಳಗಿನಿಂದ ಹೋಗುವಾಗ ಸ್ವಲ್ಪ ಬಲಿತ ಎಳೆ ನಾಗರಕಾಯಿಗಳು ಕಂಡವು. ಕೆಲವು ಹುಡುಗರು ಹುಂಚಿ ಮರಕ್ಕೆ ಕಲ್ಲು ಎಸೆದು ನಾಗರಕಾಯಿ ಬೀಳಿಸಿ ತಿನ್ನುತ್ತಿದ್ದರು. ನನ್ನ ಬಾಯಲ್ಲಿ ಹಂಡೆ ನೀರು ಚಿಲ್ಲೆಂದು ಚಿಮ್ಮಿತು. ಆ ಹುಡುಗರಿಗೆ ಜಬರಿಸುವ ನೆಪದಲ್ಲಿ ನಿಂತು ಅವರಿಗೆಂದೆ, ಲೇ ಕಲ್ಲು ಹೊಡಿಬೇಡ್ರಿ,
ಯಾರ ತಲೆ ಹೊಡಿಬೇಕಂತ ಮಾಡಿದ್ದೀರಿ? ನನ್ನ ಗದರಿಕೆಗೆ ಆ ಹುಡುಗರು ಅಂಜಿ ದಿಕ್ಕಾಪಾಲಾಗಿ ಓಡಿಬಿಟ್ಟರು. ಅಯ್ಯಯ್ಯೋ ಅಂದೆ. ಅವರು ತೂರಿದ ಕಲ್ಲು ನೇರವಾಗಿ ನನ್ನ ತಲೆ ಬಿಡಿದಿದ್ದರೂ ನಾನು ಬೇಡ ಅನ್ನುತ್ತಿರಲಿಲ್ಲ. ಅಷ್ಟು ಪ್ರೀತಿ ನನಗೆ ಹುಂಚಿಕಾಯಿಯ ಮೇಲೆ. ಸ್ವಲ್ಪ ದಿನಗಳ ನಂತರ ಅದೇ ಮರದ ದಾರಿಗೆ ಬಂದೆ. ಅಬ್ಬಾ, ಇನ್ನೂ ಒಂದು ವಿಚಿತ್ರ ಕಂಡೆ. ಹುಂಚಿ ಗಿಡದ ಇಲಿಬಿದ್ದ ಉದ್ದ ಟೊಂಗೆಗಳನ್ನು ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು. ಒಂದು ಕ್ಷಣ ನಿಂತೆ. ಹೌದು, ನಾನೂ ಚಿಕ್ಕವನಿದ್ದಾಗ ಹೀಗೆಯೇ ಜೋಕಾಲಿ ಜೀಕುತ್ತಿದ್ದೆ. ಅಲ್ಲಿ ಸ್ಟಾಪ್ ಮಾಡಿರಿ ಮಕ್ಕಳ. ನೋಡಿ, ನಾನು ಮತ್ತು ಹುಂಚಿ ಮರ ಅಂದರೆ ಏನು? ಹುಣಸೆ ಮರ. ನೋಡಿದ್ರಲ್ವಾ ಹುಣಸೆ ಮರನ? ಸೊ ಇಲ್ಲಿ ಲೇಖಕರಿಗೂ ಮತ್ತೆ ಆ ಹುಣಸೆ ಮರಕ್ಕೂ ಇದ್ದಂತಹ ಸಂಬಂಧವನ್ನ ಈ ಒಂದು ಗದ್ಯ ಭಾಗದಲ್ಲಿ ತಿಳಿಸಿದ್ದಾರೆ. ಸೊ ಪ್ರವೇಶ. ಅನೇಕ ಬಗೆಯ ಮೂಢನಂಬಿಕೆಗಳು ನಮ್ಮ ನಡುವೆ ಬೀಡು ಬಿಟ್ಟಿವೆ. ಆ ನಿಮಿತ್ತವಾಗಿ ನಾವು ಮಾಡಬಾರದ ಕೆಲಸಗಳನ್ನು ಮಾಡುತ್ತೇವೆ, ಪರಿಸರ ನಾಶ ಮಾಡುತ್ತೇವೆ, ಯಾವುದೇ ವೈಜ್ಞಾನಿಕ ಸತ್ಯವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಯಾರೋ ಹೇಳಿದ ಯಾವುದೋ ಮಾತಿಗೆ ಏನೋ ಅರ್ಥ ಕಲ್ಪಿಸುವ ಜನರಿಂದ ಎಂತೆಂಥ ಅನಾಹುತಗಳು ಆಗಿಬಿಡುತ್ತವೆ ಎಂಬುದನ್ನು ಕುರಿತು ಎಚ್ಚರಿಕೆ ನೀಡುವುದು ಪ್ರಸ್ತುತ ಪಾಠದ ಆಶಯ. ಸೊ ಯಾರೋ ಏನೋ ಒಂದು ಸಂಪ್ರದಾಯವನ್ನು ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ. ನಾವೇನು ಮಾಡಿರ್ತೀವಿ? ಅದನ್ನೇ ರೂಢಿ ಮಾಡ್ಕೊಂಡು ಹೋಗಿರ್ತೀವಿ. ಆದರೆ ಅದನ್ನೇ ಏನಕ್ಕೆ ಮಾಡ್ತಿದ್ದಾರೆ, ಅದರ ವೈಜ್ಞಾನಿಕ ಕಾರಣಗಳೇನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನನೇ ಪಡಲ್ಲ. ಹೌದಲ್ವಾ? ಸೊ ಆ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಗದ್ಯ ಭಾಗ ಇದು. ಇಲ್ಲಿ ಲೇಖಕರಿಗೂ ಮತ್ತು ಹುಂಚಿ ಮರ ಅಂದರೆ ಏನು ಮರ? ಹುಣಸೆ ಮರಕ್ಕೆ ಇರುವಂತಹ ಸಂಬಂಧ, ಇರುವಂತಹ ಬಂಧವನ್ನು ಈ ಒಂದು ಗದ್ಯ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಲೇಖಕರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಬೂಟುಗಳು ಅಂದರೆ ಅವರಿಗೆ ಕಾಲಿಗೆ ಹಾಕಿದಂತಹ ಬೂಟುಗಳು ಇದ್ದಕ್ಕಿದ್ದಂತೆ ಏನಾಗುತ್ತೆ? ನಿಂತು ಹೋಗುತ್ತೆ. ಏನಕ್ಕೆ ನಿಂತೋಗುತ್ತೆ ಅಂತ ಲೇಖಕರು ಮೆಲ್ಲನೆ ಕೆಳಗೆ ನೋಡ್ತಾರೆ. ಆಹಾ, ಹುಂಚಿ ಹೂವು. ಆ ಹುಣಸೆ ಮರದ ಕೆಳಗಡೆ ಏನು ಬಿದ್ದಿರುತ್ತೆ? ಹುಣಸೆ ಮರದ ಹೂವುಗಳು ಬಿದ್ದಿರುತ್ತೆ. ಅದನ್ನ ಹುಂಚಿ ಹೂವು ಅಂತ ಹೇಳಿ ಕರೀತಾರೆ. ನೆಲದ ತುಂಬ ಹಳದಿಯ ಹುಂಚು ಹೂವುಗಳ ರಾಶಿ. ನೆಲದ ತುಂಬ ಏನಾಗಿರುತ್ತೆ? ಹಳದಿಯ ಹುಂಚು ಹೂವುಗಳು ರಾಶಿ ಬಿದ್ದಿರ್ತವೆ. ಈ ಲೇಖಕರಿಗೆ ಚಿಕ್ಕವರಿದ್ದಾಗ ಒಂದು ಹವ್ಯಾಸ ಇತ್ತಂತೆ. ಏನಪ್ಪ ಅಂದರೆ ಹುಂಚಿ ಹೂವನ್ನ ತಿನ್ನುವುದು. ಆ ಎಳೆಯ ಹಲ್ಲುಗಳು ಜುಮ್ ಎನ್ನುತಕ ಬಕ ಪಕ್ಷಿ ಥರ ಆ ಹುಂಚಿ ಹೂವುಗಳನ್ನು ಲೇಖಕರು ಚಿಕ್ಕ ವಯಸ್ಸಿನಲ್ಲಿ ತಿನ್ನೋ ಒಂದು ವಿಚಿತ್ರ ಹವ್ಯಾಸವನ್ನ ಬೆಳೆಸ್ಕೊಂಡಿದ್ರು. ಆದರೆ ಈಗ ಅವರಿಗೆ ಆ ಹೂವುಗಳನ್ನು ನೋಡಿ ಏನಾಗುತ್ತೆ? ಬಾಯಲ್ಲಿ ನೀರು ಉರುತ್ತೆ. ಮೆಲ್ಲನೆ ಬಗ್ಗಿ 5-6 ಹುಂಚಿ ಹೂವುಗಳನ್ನು ಆರಿಸಿಕೊಂಡು ತಿನ್ನುವ ಆಸೆ ಮೂಡಿತು. ಒಂದ್ಸಲ ಯೋಚನೆ ಮಾಡ್ತಾರೆ ಏನಂತ? ಈಗಲೂ ಕೂಡ ಬಗ್ಗಿ ಅಲ್ಲಿ ಬಿದ್ದಿರುವಂಥ ಹೂವುಗಳನ್ನು ಆರಿಸ್ಕೊಂಡು ಹುಂಚಿ ಹೂವನ್ನ ತಿನ್ನೋಣ ಅಂತ. ಆದರೆ ಈಗ ಅವರು ಪುಟ್ಟ ಹುಡುಗನಲ್ಲ, ಏನಾಗಿದ್ದಾರೆ? ದೊಡ್ಡವರಾಗಿದ್ದಾರೆ. ಹಾಗೆ ದೊಡ್ಡ ಪಗಾರದವ ಅಂದರೆ ಕೈ ತುಂಬ ಸಂಬಳ ತಗೊಳ್ಳುವಂತಹ ಒಬ್ಬ ದೊಡ್ಡ ವ್ಯಕ್ತಿಯಾಗಿದ್ದಾರೆ. ಈಗ ಚಿಕ್ಕ ಹುಡುಗರ ಥರ ಇಲ್ಲ, ಪ್ಯಾಂಟು ಬೂಟು ಹಾಕ್ಕೊಂಡು ಸಿಸ್ಟಮ್ ಆಗಿದ್ದಾರೆ. ಸೊ ಇಂಥ ಕಾಲದಲ್ಲಿ ನಾನೇನಾದರೂ ಆ ಹುಂಚಿ ಹೂಗಳನ್ನು ಆರಿಸ್ಕೊಂಡ್ರೆ ನೋಡಿದ ಜನ ನನ್ನ ಬಗ್ಗೆ ತಪ್ಪು ತಿಳಿತಾರೆ ಅಂತ ಲೇಖಕರು ಏನು ಮಾಡ್ತಾರೆ? ಅಲ್ಲಿಂದ ಸುಮ್ಮನೆ ಹೊರಡ್ತಾರೆ. ಬೂಟು ಕಟ್ ಉರುತ್ತಾ ಮುಂದೆ ಸಾಗಿಬಿಟ್ಟೆ ಅಲ್ಲಿಂದ ಹೊರಟರು. ಮುಂದೆ 1 ವಾರದ ಅನಂತರ ಅದೇ ಹುಣಸ ಮರದ ಕೆಳಗಿನಿಂದ ಹೋಗುವಾಗ ಸ್ವಲ್ಪ ಬಲಿತ ಎಳೆ ನಾಗರಕಾಯಿಗಳು ಕಂಡವು. ಸೊ ಮೊದಲನೇ ವಾರದಲ್ಲಿ ಬಂದಾಗ ಏನಾಗಿರುತ್ತೆ? ಹೂವುಗಳ ರಾಶಿ ಬಿದ್ದಿರುತ್ತೆ. 1 ವಾರ ಬಿಟ್ಟು ಮತ್ತೆ ಲೇಖಕರು ಏನು ಮಾಡಿರ್ತಾರೆ? ಅದೇ ಜಾಗದಲ್ಲಿ ಬರುವಾಗ ಅವ್ರು ಏನನ್ನು ನೋಡ್ತಾರೆ? ಆ ಹುಣಸೆ ಮರದಲ್ಲಿ ಏನೊಂದು ಸ್ವಲ್ಪ ಬಲಿತ ಎಳೆ ನಾಗರಕಾಯಿ ಹುಣಸೆಕಾಯಿಗಳನ್ನು ನೋಡ್ತಾರೆ. ಕೆಲವರು ಏನು ಮಾಡ್ತಾ ಇರ್ತಾರಪ್ಪ ಅಂದರೆ ಪುಟ್ಟ ಹುಡುಗರು ಏನು ಮಾಡ್ತಾ ಇರ್ತಾರೆ ಅಂದರೆ ಆ ಹುಂಚಿ ಮರಕ್ಕೆ ಕಲ್ಲೆಸ್ದು ಆ ಹಣ್ಣುಗಳನ್ನ ಬೀಳಿಸೋ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಲೇಖಕರು ಹೋಗಿ ಏನು ಮಾಡ್ತಾರೆ? ಅವರನ್ನ ಗದರಿಸ್ತಾರೆ. ಏನಂತ? ಹುಡುಗರಿಗೆ ಗದರಿಸ್ತಾರೆ. ಲೇ ಕಲ್ಲು ಹೊಡಿಬೇಡ್ರಿ, ಯಾರ ತಲೆ ಹೊಡಿಬೇಕು ಅಂತ ಮಾಡಿದ್ದೀರಿ ಅಂತ ಹುಡುಗರನ್ನ ಗದರಿಸ್ತಾರೆ ಲೇಖಕರು. ಆಗ ಹುಡುಗರು ಏನು ಮಾಡ್ತಾರೆ? ಇವ್ರು ಗದರಿಸಿದ ಫೋರ್ಸಿಗೆ ಎಲ್ಲ ದಿಕ್ಕಾಪಾಲಾಗಿ ಓಡೋಗ್ತಾರೆ. ಆಗ ಅಯ್ಯಯ್ಯೋ ಅಂತ ಲೇಖಕರು ಬೇಜಾರು ಮಾಡ್ಕೋತಾನೆ. ಯಾಕಂದರೆ ಆ ಮಕ್ಕಳ ನೆಪದಲ್ಲಾದರೂ ಲೇಖಕರಿಗೆ ಆ ಹಣ್ಣನ್ನು ತಿನ್ನುವಂಥ ಅವಕಾಶ ಇತ್ತು. ಆದರೆ ಇವರೇ ಅದನ್ನು ಏನು ಮಾಡ್ಕೊಂಡ್ರು? ಹಾಳು ಮಾಡಿಕೊಂಡ್ರು. ಆಗ ಹೇಳ್ತಾರೆ ಏನಂತ?
ಅವರ ಹುಡುಗರು ಬೀಸಿದ ಕಲ್ಲು ನನ್ನ ತಲೆಗೆ ಬಡ್ದಿದ್ರೂ ಪರವಾಗಿರ್ಲಿಲ್ಲ, ನಾನೇನು ಅಂತಿರ್ಲಿಲ್ಲ, ಅಷ್ಟು ಆಸೆ ಆ ಹುಂಚಿಕಾಯಿ ಮೇಲೆ ಅಂತ. ನೆಕ್ಸ್ಟು ಇನ್ನೂ 1 ವಾರ ಕಳೆಯುತ್ತೆ. ಮತ್ತೆ 1 ವಾರಗಳ ನಂತರ ಅದೇ ಮರದ ದಾರಿಗೆ ಬರ್ತಾರೆ. ಅಲ್ಲಿ ಇನ್ನೊಂದು ವಿಚಿತ್ರ ಕಾಣುತ್ತೆ. ಏನಪ್ಪ ಅಂತಂದರೆ, ಹುಂಚಿ ಗಿಡದ ಇಲಿ ಬಿದ್ದ ಉದ್ದ ಟೊಂಗೆಗಳನ್ನು ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು. ಹುಂಚೆ ಮರದ ಕಾಯಿಗಳೆಲ್ಲ ಕಾಯಿ ಬಿಟ್ಟು ಕೊಂಬೆಗಳೆಲ್ಲ ಏನಾಗೋಗಿರುತ್ತೆ, ಬಾಗೋಗಿರುತ್ತೆ. ಸೊ ಆ ಬಾಗಿರೋ ಕೊಂಬೆಗಳನ್ನ ಹಿಡ್ಕೊಂಡು ಕೆಲವೊಂದು ಹುಡುಗಿಯರು ಏನು ಮಾಡ್ತಾ ಇದ್ದಾರೆ, ಜೋಕಾಲಿ ಆಡ್ತಾ ಇದ್ದಾರೆ. ಸೊ ಒಂದು ಕ್ಷಣ ಲೇಖಕರು ಏನು ಮಾಡ್ತಾರೆ, ಅಲ್ಲಿ ನಿಂತ್ಕೊಂಡು ನೋಡ್ತಾರೆ. ಹಾಗೆ ಅವ್ರ ಮನಸ್ಸಲ್ಲಿ ಅನ್ಕೊತಾರೆ, ಹೌದು, ನಾನೂ ಚಿಕ್ಕವನಿದ್ದಾಗ ಹೀಗೆಯೇ ಜೋಕಾಲಿ ಜೀಕುತ್ತಿದ್ದೆ. ಅವರು ಕೂಡ ಚಿಕ್ಕ ವಯಸ್ಸಿನಲ್ಲಿ ಅದೇ ಹುಣಸೆ ಮರದ ಕೊಂಬೆಗಳನ್ನ ಹಿಡ್ಕೊಂಡು ಏನು ಮಾಡ್ತಾಯಿದ್ರು, ಜೋಕಾಲಿಯನ್ನು ಜೀಕ್ತಾ ಇದ್ರು ಹಾಗಂತ ಅನ್ಕೋತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸರಿನಾ ಮಕ್ಕಳ? ಎಲ್ರಿಗೂ ಲೆಸನ್ ಅರ್ಥ ಆಗಿದೆ ಅಲ್ವಾ? ಸೊ ಲೆಸನ್ನ ಒಂದ್ಸಲ ಕೂತ್ಕೊಂಡು ಓದಿ, ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಸೊ ಈ ಅರ್ಧ ಲೆಸನ್ ಮುಗ್ದಿರೋ ಇದರಿಂದ ನಾನು ನಿಮಗೆ ಕೃತಿಕಾರರ ಪರಿಚಯ ಮತ್ತು ಪದಗಳ ಅರ್ಥವನ್ನು ನೋಟ್ಸ್ ಏನು ಮಾಡ್ತೀನಿ, ಆ 2 ಮೇನ್ಸ್ನ ಕೂತ್ಕೊಂಡು ಕ್ಲಾಸ್ ವರ್ಕಲ್ಲಿ ಬರ್ದಿರಿ. ಸರಿನಾ ಮಕ್ಕಳ? ಎಲ್ಲರಿಗೂ ಧನ್ಯವಾದಗಳು.